ತನ್ನವಳು ಬೇಸರಿಸಿಕೊಂಡು ಎದ್ದು ಹೋಗಿದ್ದನ್ನು ಕಂಡು, ವರ್ಷ, ಇದೇನು ಮಾಡ್ತಿದ್ಯಾ ನೀನು? ನನಗೆ ಉಸಿರಾಡುವುದಕ್ಕಾದರೂ ಅವಕಾಶ ಮಾಡಿಕೊಡು ಎಂದವನ ದನಿಯಲ್ಲಿದ್ದ ಅಸಮಾಧಾನವನ್ನು ವರ್ಷ ಗಮನಿಸಿದಳೇ ಇಲ್ಲವೋ ತಿಳಿಯದು. ಬಟ್ ರಾಮ್ ಮೊಗ ಗಂಟಿಕ್ಕಿದ್ದನ್ನು ಕಂಡು ಅವನಿಂದ ದೂರ ಸರಿದು ನಿಂತ ಹುಡುಗಿ, ಹೇ ರಾಮ್, ಅದ್ಯಾಕೆ ಒಂದು ನಾರ್ಮಲ್ ಹಗ್ಗೆ ಇಷ್ಟೊಂದು ಇರಿಟೇಟ್ ಆಗ್ತಾ ಇದೆಯಾ? ಯಾಕೆ ನಿನ್ನ ಹೆಂಡತಿಯನ್ನು ಈ ರೀತಿ ಹಗ್ ಮಾಡಲಿಲ್ವಾ ನೀನು ಎಂದು ಬೇರಿಸಿ ಪಿಸು ದನಿಯಲ್ಲಿ ಕೇಳಿದಾಗ ಕಿರಿಕಿರಿಯಿಂದ ಹಣೆ ಹೊತ್ತಿಕೊಂಡ ರಾಮ್ಗೆ ಇನ್ನು ತನ್ನ ಮನೆಯಿಂದ ಈ ವರ್ಷ ಹೋಗೋವರೆಗೂ ಅವಳ ಇಂತಹ ಕಿರಿಕಿರಿ ಹಿಂಸೆ ತಪ್ಪಿದ್ದಲ್ಲ ಎಂದರಿವಾಯಿತು. ಆಕೆ ರಾಮ್ ಕಂಡಾಗಲೆಲ್ಲ ಅದೇ ರೀತಿ ಬಿಹೇವ್ ಮಾಡುವಳು. ಅವಳನ್ನು ಗದರುವಂತೆಯೂ ಇರಲಿಲ್ಲ, ಅವಳ ಚೇಷ್ಟೆಯನ್ನು ಸಹಿಸುವಂತೆಯೂ ಇರಲಿಲ್ಲ ರಾಮ್ಗೆ. ತನ್ನ ಪ್ರಶ್ನೆಗೆ ಉತ್ತರಿಸದೆ ಎಲ್ಲೋ ನೋಡುತ್ತಾ ನಿಂತಿದ್ದ ಹುಡುಗನ ಮುಖದ ಮುಂದೆ ಕೈ ಆಡಿಸಿದ ವರ್ಷ, ಹಲೋ ಬಾವಾ, ಇದು ನಿಮ್ಮ ರೂಮ್ ಅಲ್ಲ, ನಿಂತಲ್ಲೇ ನಿನ್ನ ಹೆಂಡತಿಯನ್ನು ನೆನೆಸಿಕೊಂಡು ಡ್ಯೂಯೇಟ್ ಹಾಡುವುದಕ್ಕೆ ಎಂದು ಛೇಡಿಸಿದಾಗ ತಲೆ ಕೊಡವಿದ ರಾಮ್, ಹೇ ತರ್ಲೆ, ಬಂದ ಕೂಡಲೇ ಶುರು ಮಾಡಿಕೊಂಡೆಯಾ ಇನ್ನ ಈ ಚೇಷ್ಟೆಯನ್ನು? ಅತ್ತೆ ವರನ್ ಜೊತೆ ಈ ಈಡಿಯಟ್ಗೂ ಮದುವೆ ಮಾಡಿ ಬಿಡೋಣ, ಯಾರಾದರೂ ಒಳ್ಳೆ ಹುಡುಗ ಇದ್ರೆ ಹುಡುಕಿ ಎಂದವನ ಕಡೆ ಹುಬ್ಬು ಕೊಂಕಿಸಿ ಗುರಾಯಿಸಿದ ಹುಡುಗಿ, ಖರ್ಚಿನಲ್ಲಿ ಖರ್ಚು ಅಂತ ನನ್ನ ಮದುವೆ ಮಾಡುವ ಪ್ಲ್ಯಾನ್ ಈಗ ಬೇಡ ರಾಮ್. ಮೊದಲು ನಿನ್ನ ತಂಗಿಯನ್ನು ನಮ್ಮಣ್ಣ ಮದುವೆ ಆಗಲಿ, ನನ್ನ ಮದುವೆ ಆಮೇಲೆ ಮಾಡುವಿರಂತೆ ಎಂದವಳ ಮನಸ್ಸಿನಲ್ಲಿ ಏನಿದೆ ಎಂಬ ಸಣ್ಣ ಸುಳಿವು ಅಲ್ಲಿದ್ದ ಯಾರಿಗೂ ತಿಳಿದಿರಲಿಲ್ಲ, ಸ್ವತಃ ಅವಳ ತಂದೆ ತಾಯಿಗೂ ಸಹ. ನಾನು ಅದನ್ನೇ ಹೇಳಿದೆ ರಾಮ್, ಬಟ್ ಇವರಪ್ಪ ಅದಕ್ಕೆ ಒಪ್ಪಲಿಲ್ಲ ಎಂದರು ವಂದನ. ಹೇ, ಅದೇಗೆ ಆಗುತ್ತೆ? ಮೊದಲು ಮಗನಿಗೆ ಮದುವೆ ಮಾಡಿ ನಮ್ಮನೆ ಮಹಾಲಕ್ಷ್ಮಿಯನ್ನು ಮನೆ ತುಂಬಿಸಿಕೊಳ್ಳೋಣ, ಉಳಿದಿದ್ದು ಆಮೇಲೆ ಎಂದರು ನರೇಶ್. ಅವರ ಮಾತಿಗೆ ನಕ್ಕು ತಲೆ ಆಡಿಸಿದ ರಾಮ್, ನಾನು ಫ್ರೆಶ್ ಆಗಿ ಬರ್ತೇನೆ ಎಂದ ತನ್ನ ರೂಮಿನ ಕಡೆ ನೋಡುತ್ತಾ. ವರ್ಷ ಅದಕ್ಕೂ ಏನೋ ಹೇಳುವಳು ಇದ್ದಳು. ಅಷ್ಟರಲ್ಲಿ ಅವಳ ಮಾತು ತಡೆಯುವಂತೆ, ರಾಮ್, ಒಂದ್ಸಲ ಡಾಕ್ಟರ್ಗೆ ಕಾಲ್ ಮಾಡಿ ಮಾತಾಡು, ಯಾಕೋ ಮಗುವಿಗೆ ಜ್ವರ ಕಡಿಮೆ ಆಗ್ತಿಲ್ಲ ಕಣೋ, ಬೆಳಿಗ್ಗೆಯಿಂದ ತುಂಬ ಆಟ ಮಾಡ್ತಾ ಇದ್ದಾನೆ, ಅದಲ್ಲದೆ ಹಚ್ಚು ಬಿಟ್ಟು 1 ನಿಮಿಷ ಪಕ್ಕಕ್ಕೆ ಬಂದಿಲ್ಲ, ಪಾಪ ಅಚ್ಚು ಸಹ ತುಂಬ ಸುಸ್ತಾಗಿದ್ದಾಳೆ ಎಂದವರ ಮಾತಿಗೆ ಸರಿ ಅಮ್ಮ ಎಂದು ತಲೆಯಾಡಿಸಿ ರೂಮ್ಗೆ ಬಂದ ರಾಮ್ಗೆ ಸ್ವಾಗತಿಸಿದ್ದು ಖಾಲಿ ರೂಮ್. ಇಷ್ಟು ಬೇಗ ಎಲ್ಲಿಗೆ ಹೋದ್ರು ಎಂದು ಬಾಲ್ಕನಿಗೆ ಬಂದು ನೋಡಿದಾಗ ಮಗನನ್ನು ಭುಜದ ಮೇಲೆ ಹಾಕಿಕೊಂಡು ಲಾಲಿ ಹಾಡುತ್ತಾ ಮಲಗಿಸುತ್ತಿದ್ದಳು ಅಚ್ಚು. ಅದನ್ನು ಕಂಡು ಅವನ ತುಟಿಗಳು ತಂತಾನೆ ಹರಳಿದವು. ತನ್ನದಲ್ಲದ ಮಗುವಿನ ಮೇಲೆ ಅವಳು ತೋರುತ್ತಿರುವ ತಾಯಿ ಪ್ರೀತಿಯಲ್ಲಿ ಅಣುವಿನಷ್ಟು ಲೋಪ ಕಾಣುತ್ತಿರಲಿಲ್ಲ. ಅವಳ ಬಳಿ ಬಂದ ರಾಮ್ ಅವಳ ಕೆನ್ನೆಗೆ ಪ್ರೀತಿಯಿಂದ ಮುತ್ತಿಟ್ಟು, ಕೊಡಿ, ನಾನು ಮಲಗಿಸ್ತೇನೆ ಮಗುವನ್ನು ಎಂದು ಎತ್ತಿಕೊಳ್ಳಲು ಮುಂದಾದಾಗ ಅವನಿಂದ ಹಿಂದೆ ಸರಿದು ನಿಂತ ಅಚ್ಚು, ಇನ್ನು ಫ್ರೆಶ್ ಆಗಿಲ್ಲ ನೀವು ಎಂದಳು ಗಂಭೀರವಾಗಿ. ಅದನ್ನು ಕಂಡು ಹಣೆ ಹೊತ್ತಿಕೊಂಡ ರಾಮ್ ಫ್ರೆಶ್ ಆಗಿ ಬಂದು ಮಗ ಮಡದಿಯನ್ನು ಆಲಿಸಿದರೆ ಆಯಿತು ಎಂದು 10 ನಿಮಿಷ ಬೇಗ ಫ್ರೆಶ್ ಆಗಿ ಬರ್ತೇನೆ ಎಂದು ವಾಶ್ರೂಮ್ ಹೊಕ್ಕನು. ಅವ ಹೋದ ಕಡೆ ನೋಡುತ್ತಾ ನಿಟ್ಟಿಸಿರೊಂದು ಹೊರದಬ್ಬಿದ ಅಚ್ಚು ಮಗುವಿನ ಬೆನ್ನು ತಟ್ಟುತ್ತಾ ನಿದ್ರೆ ಮಾಡಿಸಿ ಜೋಪಾನವಾಗಿ ತಂದು ಬೆಡ್ ಮೇಲೆ ಮಲಗಿಸಿದಳು. ತಾನೇ ಡಾಕ್ಟರ್ಗೆ ಕಾಲ್ ಮಾಡಿ ಆರೋಗ್ಯ ಕಡಿಮೆಯಾಗದ ಫೀವರ್ ಬಗ್ಗೆ ಹೇಳಿದಾಗ ಸಂಜೆ ತನಕ ನೋಡಿ, ಸಂಜೆಯೂ ಇದೇ ರೀತಿ ಇದ್ದರೆ ಹಾಸ್ಪಿಟಲ್ಗೆ ಕರೆದುಕೊಂಡು ಬನ್ನಿ ಎಂದರು. ಅವರ ಮಾತಿಗೆ ಹೋಗುಟ್ಟಿ ಕಾಲ್ ಕಟ್ ಮಾಡಿದ ಅಚ್ಚು ತನ್ನವನಿಗೆ ಬಟ್ಟೆ ತೆಗೆದಿಟ್ಟು ಅಲ್ಲಿಂದ ಕೆಳಗಡೆ ಬಂದಳು. ಅಡುಗೆ ಮನೆಯಲ್ಲಿ ವಂದನಾ ಮತ್ತು ಆರತಿ ಅವರು ಅಡುಗೆ ಮಾಡುವುದರಲ್ಲಿ ಬ್ಯುಸಿ ಇರುವುದು ಕಂಡಿತ್ತು. ಹೆಚ್ಚು ಯೋಚಿಸದೆ ಅವರ ಬಳಿ ಬಂದ ಅಚ್ಚು, ಅತ್ತೆ, ನಾನೇನಾದರೂ ಹೆಲ್ಪ್ ಮಾಡೋದಾ ಎಂದಾಗ, ಬೇಡ ಅಚ್ಚು, ನೀನು ಹೋಗಿ ರೆಸ್ಟ್ ಮಾಡು, ಆರೋಗ್ಯ ಮತ್ತೆ ಜ್ವರ ಬಂದರೆ ಕಷ್ಟ ಆಗ್ತದೆ ಎಂದವರಿಗೆ, ಪರವಾಗಿಲ್ಲತ್ತೆ, ಅವನೀಗ ಮಲಗಿದ್ದಾನೆ ಎಂದವಳು ಕಟ್ ಮಾಡಲಿಟ್ಟಿದ್ದ ಈರುಳ್ಳಿ ಹಚ್ಚಲು ನಿಂತಳು. ಅಚ್ಚು, ನೀನು ರಾಮ್ ಜೊತೆ ಕೆಲಸಕ್ಕೆ ಹೋಗ್ತೀಯ ಅಲ್ವಾ ಕೇಳಿದರು ವಂದನ. ಆಂಟಿ ಹೋಗ್ತೇನೆ, ಬಟ್ ಇವತ್ತು ಮಗುವಿಗೆ ಜ್ವರ ಬಂದಿದೆ ಅಲ್ವಾ, ಹಾಗಾಗಿ ಮನೆಯಲ್ಲೇ ಉಳಿದುಕೊಂಡೆ ಎಂದಳು ತನ್ನ ಕೆಲಸ ಮುಂದುವರಿಸುತ್ತಾ. ಹಾಗೆ ಅವಳ ಫ್ಯಾಮಿಲಿ, ಅವಳ ತಂದೆ ತಾಯಿ ಬಗ್ಗೆ ಕೇಳಿ ತಿಳಿದುಕೊಂಡರು ವಂದನ. ಅಚ್ಚು ಸಹ ಯಾವುದೇ ಬೇಸರ ಇಲ್ಲದೆ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದಳು. ಹಿಂದಿನ ಕಾಲದ ಹೆಣ್ಣು ಮಕ್ಕಳ ಸೂಕ್ಷ್ಮ ಮನಸ್ಥಿತಿಯ ಬಗ್ಗೆ ತಿಳಿದಿದ್ದರಿಂದ ವಂದನ ಅವರು ಸಹ ತಮ್ಮ ಮಿತಿಮೀರಿ ಅಚ್ಚು ವೈಯಕ್ತಿಕ ವಿಷಯವನ್ನು ಕೆದಕಲಿಲ್ಲ. ಹಾಗಾಗಿ ಕೆಲವೇ ಸಮಯದಲ್ಲಿ ಅವರಿಬ್ಬರ ನಡುವೆ ಇದ್ದ ಮುಜುಗರ ಸರಿದು ಸಲಿಗೆ ಮೂಡಿತು. ಅಂಕಿತ್, ಏನಾದರೂ ಮುಖ್ಯವಾದ ಕೆಲಸ ಇದೆಯಾ ಈಗ ನಿಂಗೆ ಎಂದು ಪ್ರಶ್ನೆ ಮಾಡಿದ ಅಚ್ಚು ಕಣ್ಣಿನಲ್ಲಿದ್ದ ಗಾಬರಿ ಕಂಡು, ಏನಾಯಿತು ಅತ್ತಿಗೆ, ಏನಾದರೂ ಸಮಸ್ಯೆ ಆಗಿದೆಯಾ ಎಂದು ಅನುಮಾನದಲ್ಲಿ ಕೇಳಿದ ಅಂಕಿತ್ ಆಫೀಸ್ನಿಂದ ಈಗ ತಾನೇ ಮನೆಗೆ ಬಂದು ಇನ್ನೂ ಫ್ರೆಶ್ ಸಹ ಆಗಿರಲಿಲ್ಲ ಅವನು. ಅಂಕಿತ್, ಆರವ್ಗೆ ಫೀವರ್ ಜಾಸ್ತಿ ಆಗ್ತಿದೆ ಕಣೋ,
ಡಾಕ್ಟರ್ ಕಾಲ್ ಮಾಡಿದ್ದಕ್ಕೆ ಡಿಲೇ ಮಾಡದೆ ಅವನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಬರುವುದಕ್ಕೆ ಹೇಳಿದ್ದಾರೆ ಎಂದವಳ ದನಿಯಲ್ಲಿದ್ದ ಆತಂಕ ಕಂಡು, ಅತ್ತಿಗೆ ಅವನನ್ನು ಕರೆದುಕೊಂಡು ಬನ್ನಿ, ನಾನು ಇಷ್ಟರಲ್ಲಿ ಬಟ್ಟೆ ಬದಲಾಯಿಸಿ ಬರ್ತೇನೆ ಎಂದ ಅಂಕಿತ್. ರಾಮ್ ಮಧ್ಯಾಹ್ನ ಯಾರೋ ಕಾಲ್ ಮಾಡಿದ್ರು ಎಂದು ಹೊರಗಡೆ ಹೋದವನು ಇನ್ನೂ ಮನೆಗೆ ಬಂದಿರಲಿಲ್ಲ. ಕಾಲ್ ಮಾಡಿದ್ರು ಯಾವುದೇ ರೆಸ್ಪಾನ್ಸ್ ಅವನ ಕಡೆಯಿಂದ ಸಿಗದಿದ್ದದನ್ನು ಕಂಡು ಅಚ್ಚು ಅಂಕಿತ್ನನ್ನು ಅರಸಿ ಬಂದಿದ್ದಳು. ಸರಿ ಬೇಗ ಬಾ ಎಂದವಳು ತನ್ನ ರೂಮಿಗೆ ಹೋಗಿ ಬೆಳಿಗ್ಗೆ ಡಾಕ್ಟರ್ ಕೊಟ್ಟ ಪ್ರಿಸ್ಕ್ರಿಪ್ಷನ್ ತೆಗೆದುಕೊಂಡು ಮಗನನ್ನು ಕರೆದುಕೊಂಡು ಹೊರಹೋಗುವಾಗ ಅವಳನ್ನು ಕಂಡು ತುಟಿ ಸೊಟ್ಟಗೆ ಮಾಡಿ ನಕ್ಕಿದ್ದಳು. ಕೈಯಲ್ಲಿ ಫೋನ್ ಹಿಡಿದು ಕುಳಿತಿದ್ದ ವರ್ಷ. ಅವಳು ರಾಮ್ ಮನೆಗೆ ಸುಮ್ಮನೆ ಬಂದಿರಲಿಲ್ಲ, ಮನಸ್ಸಿನಲ್ಲಿ ದುಷ್ಟ ಆಲೋಚನೆಯನ್ನು ಹೊತ್ತು ತಂದಿದ್ದಳು. ರಾತ್ರಿ 8ರ ಹೊತ್ತಿಗೆ ಮನೆಗೆ ಬಂದ ರಾಮ್ಗೆ ಮನೆಯಲ್ಲಿ ಹೆಂಡತಿ ಮಗ ಕಾಣದೆ ಹೋಗಿದ್ದು ಕಂಡು ತುಸು ಭಯವಾಯಿತು. ಬೆಳಿಗ್ಗೆಯಿಂದ ಮಗ ಜ್ವರ ಬಂದು ನರಳುತ್ತಿದ್ದಾನಲ್ಲ ಎಂದು ಚಿಂತಿತನಾದ. ಅಡುಗೆಯನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸ್ತಿದ್ದ ತನ್ನಮ್ಮನ ಬಳಿ ಬಂದು, ಅಮ್ಮ ಅಚ್ಚು ಆರವ್ ಎಲ್ಲಿ ಎಂದು ಪ್ರಶ್ನೆ ಮಾಡಿದ. ರಾಮ್, ನಿನ್ನ ಫೋನ್ಗೆ ಏನಾಗಿದೆ? ಅಚ್ಚು ಸಂಜೆ ನಿಂಗೆ ಎಷ್ಟು ಸಲ ಕಾಲ್ ಮಾಡಿದಾಳಂತ ಗೊತ್ತಾ ಎಂದು ಆರತಿಯವರು ಅಸಮಾಧಾನ ತೋರಿದಾಗ ಹುಬ್ಬು ಗಂಟಿಕ್ಕಿದ ರಾಮ್. ಅಮ್ಮ, ಸಮಸ್ಯೆ ಏನೂ ಆಗಿಲ್ಲ ಅಲ್ವಾ ಎಂದು ಕೇಳಿದ. ಹೆದರುವ ಅಗತ್ಯ ಏನಿಲ್ಲ. ಅಚ್ಚು ಸಮಯಕ್ಕೆ ಸರಿಯಾಗಿ ಅಂಕಿತ್ ಜೊತೆ ಮಗುವನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದ್ಲು ಎಂದಾಗ ಅಸಹನೆಯಿಂದ ಗಟ್ಟಿಯಾಗಿ ಹನೆ ಹೊತ್ತಿಕೊಂಡ ರಾಮ್. ತನ್ನವಳಿಗೆ ಕಾಲ್ ಮಾಡಲು ಫೋನ್ ಹಿಡಿದಾಗ ಅಚ್ಚು ಫೋನ್ ತನ್ನ ರೂಮಿನಲ್ಲೇ ಬಿಟ್ಟು ಹೋಗಿದ್ದಾಳೆ, ಬೇಕಾದರೆ ಅಂಕಿತ್ಗೆ ಕಾಲ್ ಮಾಡು ಎಂದ ಆರತಿ ಅವರ ದನಿ ಇನ್ನೂ ಬಿಗಿಯಾಗಿಯೇ ಇತ್ತು. ಮಗನ ಹಿಂದಿನ ನಡೆ ಅವರಿಗೆ ಚೂರು ಇಡಿಸಿರಲಿಲ್ಲ. ರಾಮ್ ತನ್ನ ತಮ್ಮನಿಗೆ ಕಾಲ್ ಮಾಡಿದಾಗ ಇನ್ನು ಅರ್ಧ ಗಂಟೆಯಲ್ಲಿ ಬರ್ತೇವೆ ಅಣ್ಣ ಎಂದಾಗ ದಟ್ಟ ನಿಟ್ಟುಸಿರು ಬಿಟ್ಟ ರಾಮ್ಗೆ ತಾನು ಕೆಲಸದ ನಡುವೆ ಸಿಕ್ಕಿಬಿದ್ದು ಮಗ ಮಡದಿಯನ್ನು ನಿರ್ಲಕ್ಷಿಸಿದ್ದಕ್ಕೆ ಮನಸ್ಸು ತಪ್ಪಿಸಿದ ಭಾವದಲ್ಲಿ ಹೊಯ್ದಾಡಿತು. ಸಮಯ 9 ಬಂದಿದ್ದನ್ನು ಕಂಡು ಮನೆಯವರೆಲ್ಲ ಊಟಕ್ಕೆ ಕುಳಿತಾಗ ವರ್ಷನ ರೋದನೆ ತಾಳಲಾರದೆ ಊಟಕ್ಕೆ ಕುಳಿತನಾದರೂ ಮಗ ಮಡದಿಯ ಚಿಂತೆಯಲ್ಲಿ ಅವನ ಗಂಟಲಿನಲ್ಲಿ ಅಣ್ಣ ಇಳಿಯಲಿಲ್ಲ. ಅಂಕಿತ್ ಹೇಳಿದ ಸಮಯಕ್ಕಿಂತ ಅರ್ಧ ಗಂಟೆ ತಡವಾಗಿ ಮನೆಗೆ ಬಂದಿದ್ದರು ಆ 3 ಜನ. ಅವರಿಗಾಗಿಯೇ ಲಿವಿಂಗ್ ಏರಿಯಾದಲ್ಲಿ ಕಾದು ಕುಳಿತಿದ್ದ ಆರತಿಯವರು ಅವಳ ಭುಜದ ಮೇಲೆ ಮಲಗಿದ್ದ ಮೊಮ್ಮಗನ ತಲೆ ಸವಾರಿ, ಅಚ್ಚು ಏನು ಹೇಳಿದ್ರಿ ಡಾಕ್ಟರ್ ಎಂದರು. ಜ್ವರ ಬಂದು ತುಂಬ ವೀಕ್ ಆಗಿದ್ದಾನೆ ಅತ್ತೆ, ಇನ್ನು 2 ದಿನ ಹಾಸ್ಪಿಟಲ್ಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ದಾರೆ ಡಾಕ್ಟರ್ ಎಂದಾಗ ಊಟ ಮಾಡಿದ್ನಾ ಎಂದು ಜ್ವರದಿಂದ ಬಳಲಿದ್ದ ಮೊಮ್ಮಗನನ್ನು ಸಂಕಟದಿಂದ ನೋಡುತ್ತಾ ಕೇಳಿದರು. ಹಾಂ ಅತ್ತೆ, ಹಾಸ್ಪಿಟಲ್ನಲ್ಲೇ ಅವನ ಊಟವಾಯಿತು ಎಂದಾಗ ಸರಿ, ಮಗುವನ್ನು ರೂಮಿನಲ್ಲೇ ಮಲಗಿಸಿ ಫ್ರೆಶ್ ಆಗಿ ಬನ್ನಿ, ಊಟ ಮಾಡುವಿರಂತೆ ಎಂದವರಿಗೆ ನಾನು ಆರವ್ ಜೊತೆಗೆ ಊಟ ಮಾಡಿದೆ ಅತ್ತೆ, ಬಟ್ ಅಂಕಿತ್ ಇನ್ನೂ ಊಟ ಆಗಿಲ್ಲ, ಅವನಿಗೆ ಊಟ ಇಡಿ ಎಂದವಳ ಕಡೆ ಯಾಕೆ ಸುಳ್ಳು ಹೇಳ್ತಿದ್ದೀರಾ ಎನ್ನುವಂತೆ ಅಂಕಿತ್ ದಿಟ್ಟಿಸಿದಾಗ ಪ್ಲೀಸ್ ಕಣೋ, ನನಗೆ ಹಸಿವಿಲ್ಲ ಎಂದು ಮುಖ ಚಿಕ್ಕದು ಮಾಡಿ ಕಣ್ಣಿನಲ್ಲೇ ರಿಕ್ವೆಸ್ಟ್ ಮಾಡಿದಳು ಅಚ್ಚು. ಸರಿ ಎಂದು ತಲೆದೂಗಿ ಅಲ್ಲಿಂದ ಫ್ರೆಶ್ ಆಗಿ ಬರಲು ಅಂಕಿತ್ ತನ್ನ ರೂಮ್ ಸೇರಿದರೆ ಅಚ್ಚು ಗುಡ್ ನೈಟ್ ಅತ್ತೆ ಎಂದು ಮಗುವನ್ನು ಎತ್ತಿಕೊಂಡು ತನ್ನ ರೂಮಿಗೆ ಹೋಗುವಾಗ ಅಚ್ಚು, ಅವನನ್ನು ನಮ್ಮ ರೂಮಿನಲ್ಲಿ ಮಲಗಿಸು ಕಣೋ, ನಿಮ್ಮ ಮಾವ ಇದ್ದಾರೆ ಎಂದರು ಆರತಿ. ಬೆಳಿಗ್ಗೆ ಜ್ವರ ಬಂದ ಮೊಮ್ಮಗ ಅಚ್ಚು ಕೈ ಬಿಟ್ಟಿರಲಿಲ್ಲ. ಅವಳಿಗೂ ಸ್ವಲ್ಪ ರೆಸ್ಟ್ ಅಗತ್ಯವಿತ್ತಲ್ಲ ಎಂದು ಹಾಗೆ ಹೇಳಿದರು. ಪರವಾಗಿಲ್ಲ ಅತ್ತೆ, ನನ್ನ ಬಂಗಾರಿಗೆ ಜ್ವರ ವಾಸಿ ಆಗುವವರೆಗೂ ನನ್ನ ಜೊತೆಗೆ ಮಲಗಿಸಿಕೊಳ್ತೇನೆ ಎಂದು ಮಗನನ್ನು ಎತ್ತಿಕೊಂಡು ತನ್ನ ರೂಮಿಗೆ ಬಂದಾಗ ಅವರಿಗಾಗಿ ಕಾಯುತ್ತಿದ್ದ ರಾಮ್, ಮುದ್ದು ಯಾಕೆ ಇಷ್ಟೊಂದು ತಡ ಮಾಡಿದ್ದೀರಿ ಎಂದು ಪ್ರಶ್ನೆ ಮಾಡಿದ. ರಾಮ್ ಪ್ಲೀಸ್, ನನಗೆ ಸುಧಾರಿಸಿಕೊಳ್ಳೋದಕ್ಕೆ ಸಮಯ ಕೊಡಿ ಎಂದವಳು ಬಟ್ಟೆ ಹಿಡಿದು ಸ್ನಾನಕ್ಕೆ ಹೋದಳು. ಮನಸ್ಸಿನ ಜೊತೆ ದೇಹ ಸಹ ಯಾವುದೋ ದೊಡ್ಡ ಬೆಟ್ಟ ಹೊತ್ತ ತಂದಷ್ಟು ಜರ್ಜರಿತವಾದ ಭಾವ ಆಕೆಗೆಂದು. ಮಲಗಿದ್ದ ಮಗನ ಪಕ್ಕದಲ್ಲಿ ಕುಳಿತ ರಾಮ್ IV ಕ್ಯಾನ್ವಲ್ ಹಾಕಿದ ಮಗನ ಕೈಯನ್ನು ಮೃದುವಾಗಿ ಸವರಿ, ಸಾರಿ ಬಂಗಾರಿ, ನಾನಿವತ್ತು ಸರಿಯಾದ ಸಮಯಕ್ಕೆ ಬಂದು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೋದಕ್ಕೆ ಆಗಲಿಲ್ಲ ಎಂದವನ ದನಿಯಲ್ಲಿ ಬೇಸರ ತುಂಬಿದ ಸಂಕಟವಿತ್ತು. ಅದೇ ಮೊದಲ ಬಾರಿಯೇನು ಅವನು ಮತ್ತು ಅಚ್ಚು ಇಂತಹ ಒಂದು ಸಿಚುವೇಶನ್ ಫೇಸ್ ಮಾಡುತ್ತಿರೋದು. ಒಂದೇ ದಿನಕ್ಕೆ ಜ್ವರದಿಂದ ಹಿಡಿದು ಹೋಗಿದ್ದ ತನ್ನ ಕಂದನ ಮುಖ ದಿಟ್ಟಿಸುತ್ತಾ ಕುಳಿತಿದ್ದ ರಾಮ್ ಯಾರೂ ಡೋರ್ ಲಾಕ್ ಮಾಡಿದ ಸದ್ದಿಗೆ ಎದ್ದು ಹೋಗಿ ಡೋರ್ ಓಪನ್ ಮಾಡಿದಾಗ ಅಂಕಿತ್ ನಿಂತಿದ್ದ. ಥ್ಯಾಂಕ್ಸ್ ಅಂಕಿತ್, ಸಮಯಕ್ಕೆ ಸರಿಯಾಗಿ ಮಗುವನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದಕ್ಕೆ ಎಂದವನ ಮುಂದಿನ ಮಾತುಗಳನ್ನು ತಡೆದ ಅಂಕಿತ್, ಅಣ್ಣ ಅವನು ನನಗೂ ಮಗ ಎನ್ನುವುದನ್ನು ಮರೆತಿದ್ಯಾ ಅನಿಸುತ್ತೆ, ಅದಕ್ಕೆ ಈ ರೀತಿ ಥ್ಯಾಂಕ್ಸ್ ಹೇಳ್ತಿದ್ಯಾ, ಬಟ್ ಅವನ ಕೈಗೆ ಕೆನೋಲ ಹಾಕುವಾಗ ತುಂಬ ಗಲಾಟೆ ಮಾಡಿಬಿಟ್ಟ,
ಅತ್ತಿಗೆ ಪಾಪ ಅವನನ್ನು ಸಮಾಧಾನ ಮಾಡುವುದಕ್ಕಾಗದೆ ತುಂಬ ಒದ್ದಾಡಿ ಬಿಟ್ಟರು. ನೀನು ಇರಬೇಕಾಗಿತ್ತು ಕಣ ಆ ಸಮಯದಲ್ಲಿ. ಅವನ ಅಳು ನೋಡುವುದಕ್ಕಾಗದೆ ಅತ್ತಿಗೆ ಸಹ ಕಣ್ಣು ತುಂಬಿಕೊಂಡರು ಎಂದಾಗ ರಾಮ್ಗಾದ ಬೇಸರ ಅಷ್ಟಿಷ್ಟಲ್ಲ. ಅವನ ಮೇಲೆ ಅವನಿಗೆ ಸಿಟ್ಟು ಬರುತ್ತಿತ್ತು. ತನ್ನಣ್ಣ ಏನು ಮಾತಾಡದೆ ಹೋದಾಗ ತನ್ನ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ಅಣ್ಣನ ಕೈಗೆ ಕೊಟ್ಟ ಅಂಕಿತ್. ಅಣ್ಣ, ಅತ್ತಿಗೆ ಏನು ತಿಂದಿಲ್ಲ. ಅಮ್ಮ ಕೇಳಿದರೆ ನಂದು ಊಟವಾಯಿತು ಅಂತ ಸುಳ್ಳು ಹೇಳಿದ್ದಾರೆ. ಬಟ್ ಅವರು ಬೆಳಿಗ್ಗೆಯಿಂದ ಆರವ್ ಸಂಭಾಳಿಸುವುದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಈಗ ಖಾಲಿ ಹೊಟ್ಟೆಯಲ್ಲಿ ಮಲಗದೆ ಈ ಹಾಲಾದರೂ ಕುಡಿದು ಮಲಗುವುದಕ್ಕೆ ಹೇಳು ಎಂದವನು ಕೈಗೆ ಕಟ್ಟಿದ ವಾಚ್ ಕಡೆ ನೋಡಿ, ಟೈಮ್ ಆಯಿತು ಅಣ್ಣ, ಗುಡ್ ನೈಟ್ ಎಂದು ಮಲಗಲು ಹೋದನು. ಅಂಕಿತ್ಗೆ ಗುಡ್ ನೈಟ್ ಎಂದು ತನ್ನ ರೂಮ್ ಡೋರ್ ಲಾಕ್ ಮಾಡಿದ ರಾಮ್ಗೆ ತಾನು ತನ್ನವಳ ಕಾಲ್ ಇಗ್ನೋರ್ ಮಾಡಿ ಇಂಥ ತಪ್ಪು ಮಾಡಿದೆ ಎಂದು ಈಗ ಪಶ್ಚಾತ್ತಾಪ ಕಾಡಿತ್ತು. ಹಾಸ್ಪಿಟಲ್ನಿಂದ ಮನೆಗೆ ಬಂದು ತನ್ನ ಕಿರಿಕಿರಿ ಅಸಮಾಧಾನವನ್ನು ಹೋಗಲಾಡಿಸಲು ಸಣ್ಣ ಸ್ನಾನ ಮಾಡಿ ಬಂದ ಅಚ್ಚು ಕೂದಲನ್ನು ಸಹ ಒಣಗಿಸುವ ಗೋಜಿಗೆ ಹೋಗದೆ ಒಮ್ಮೆ ಮಗನ ಮೈ ಮುಟ್ಟಿ ಜ್ವರ ಚೆಕ್ ಮಾಡಿದಳು. ತನ್ನವನನ್ನು ಕಂಡು ಕಾಣದಂತೆ ಮಗುವಿನ ಪಕ್ಕದಲ್ಲೇ ಮಲಗಿ ಮಗುವನ್ನು ಅಪ್ಪಿ ಕಣ್ಣು ಮುಚ್ಚಿಬಿಟ್ಟಳು. ಮಧ್ಯಾಹ್ನ ವರ್ಷ ಅವನನ್ನು ಅಪ್ಪಿದ್ದು ನಂತರ ತಾನು ಅವನಿಗೆ ಕಾಲ್ ಮಾಡಿದಾಗ ತನ್ನ ಕಾಲ್ ಇಗ್ನೋರ್ ಮಾಡಿದ್ದು ಕಂಡು ಅವಳಿಗೂ ಸಿಟ್ಟು ಬಂದಿತ್ತಲ್ಲ. ಆಗಿನಿಂದ ತನ್ನವಳನ್ನು ನೋಡುತ್ತಿದ್ದ ರಾಮ್ಗೆ ತನ್ನನ್ನು ಕಂಡು ಕಾಣದಂತೆ ವರ್ತಿಸುತ್ತಿದ್ದ ತನ್ನವಳ ನಡೆ ಅವನ ಹೃದಯವನ್ನು ಹಿರಿದಷ್ಟು ಘಾಸಿಯಾಯಿತು. ಇನ್ನು ತನ್ನಿಂದ ಅವಳ ಮುನಿಸು ಸಹಿಸಲಾಗದು ಎನ್ನುವಂತೆ, ಮುದ್ದು, ಸಿಟ್ಟು ಮಾಡಿಕೊಂಡಿದ್ದೀರಾ ನನ್ನ ಮೇಲೆ ಎಂದು ಬೇಸರದಲ್ಲಿ ಕೇಳಿದ. ಇನ್ನೂ ನಿದ್ರೆಗೆ ಜಾರಿಲ್ಲದ ಅಚ್ಚು ಅವನ ಮಾತುಗಳು ಕೇಳಿದರೂ ಕೇಳಿಸದಂತೆ ಕಣ್ಣು ಮುಚ್ಚಿಯೇ ಇದ್ದಳು. ಅವನ ಜೊತೆ ಮಾತು ಬೇಡ ಎನಿಸುವಷ್ಟು ಬೇಸರ ಆಗಿತ್ತೇನು ಆಕೆಗೆ. ಇವತ್ತಿನ ತನ್ನವನ ನಡೆಯಿಂದ ಈಗಲೂ ತನ್ನವಳ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಸಿಗದೆ ಹೋಗಿದ್ದನ್ನು ಕಂಡು ಬೇಸರದ ನಿಟ್ಟೆಸರು ಬಿಟ್ಟ ರಾಮ್, ಹಾಲಾದರೂ ಕುಡಿದು ಮಲಗಿ ಮುದ್ದು, ನನ್ನ ಜೊತೆ ಮಾತಾಡಿಲ್ಲ ಅಂದರೂ ಓಕೆ, ಬಟ್ ನೀವು ಖಾಲಿ ಹೊಟ್ಟೆಯಲ್ಲಿ ಮಲಗೋದು ನನ್ನಿಂದ ಸಹಿಸೋಕ್ಕೆ ಆಗೋದಿಲ್ಲ ಎಂದವನ ದನಿಯಲ್ಲಿದ್ದ ಸಂಕಟ, ಬೇಸರ ಅವಳ ಗಮನಕ್ಕೆ ಬಂದಾಗ ಅಚ್ಚು ಎದ್ದು ಕುಳಿತಳು. ರಾಮ್, ನನಗೆ ಹಸಿವಿಲ್ಲ, ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ, ನೆಮ್ಮದಿಯಾಗಿ ಮಲಗಿ ಎಂದವಳ ದನಿ ಬಿಗಿಯಾಗಿತ್ತು. ಎದ್ದು ತನ್ನವಳ ಬಳಿ ಬಂದ ರಾಮ್, ಮುದ್ದು, ನಾನು ಬೇಕು ಅಂತ ನೀವು ಕಾಲ್ ಮಾಡಿದಾಗ ಇಗ್ನೋರ್ ಮಾಡಿದ್ದಲ್ಲ ಕಣೋ. ನನ್ನ ಕ್ಲೈಂಟ್ ಒಬ್ಬರನ್ನು ಮೀಟ್ ಮಾಡೋದಕ್ಕೆ ಹೋಗಿದ್ದರಿಂದ ಫೋನ್ ಸೈಲೆಂಟ್ ಮಾಡಿದೆ, ಅದಕ್ಕೆ ನೀವು ಕಾಲ್ ಮಾಡಿದ್ದು ನನಗೆ ಗೊತ್ತಾಗಲಿಲ್ಲ ಎಂದವನ ಕಣ್ಣನ್ನು ದಿಟ್ಟಿಸಿದ ಹುಡುಗಿಗೆ ಅವನು ಸುಳ್ಳು ಹೇಳುತ್ತಿದ್ದಾನೆ ಎಂದು ಅನಿಸಲಿಲ್ಲ. ಬಟ್ ಆದರೂ ಅವಳ ಮುನಿಸು ಕರಗಲಿಲ್ಲ. ಈಗಲೂ ಸುಮ್ಮನೆ ಕುಳಿತಿದ್ದ ತನ್ನವಳನ್ನು ಕಂಡು ತಲೆ ಕೊಡವಿದ ರಾಮ್ ಹೋಗಿ ಟವಲ್ ತಂದು ಅವಳ ಅನುಮತಿ ಕೇಳದೆಯೇ ತುರುಬು ಕಟ್ಟಿ ಕ್ಲಿಪ್ ಹಾಕಿದ್ದ. ಒದ್ದೆ ಕೂದಲನ್ನು ಸಡಿಲಿಸಿ ಮೃದುವಾಗಿ ಅವಳ ತಲೆ ಒರೆಸಿದ. ಮುದ್ದು, ನನ್ನಿಂದ ತಪ್ಪಾಗಿ ಹೋಗಿದೆ, ಪ್ಲೀಸ್ ಅದಕ್ಕೆ ಏನಾದರೂ ಬೇರೆ ಶಿಕ್ಷೆ ಕೊಡಿ, ಅದನ್ನು ಬಿಟ್ಟು ನನ್ನ ಜೊತೆ ಮಾತು ಬಿಡುವ ಶಿಕ್ಷೆ ಬೇಡ ಕಣೋ ಎಂದು ಸಂಕಟದಿಂದ ರಿಕ್ವೆಸ್ಟ್ ಮಾಡಿದಾಗ ಅನಾಯಾಸವಾಗಿ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಅವಳ ಮನದಲ್ಲಿ ಗಟ್ಟಿಯಾಗಿ ಬೇರೂರಿದ ಸಾತ್ವಿಕ್ನ ಮರೆತು ರಾಮ್ ಪ್ರೀತಿಯನ್ನು ಒಪ್ಪುವ ಪ್ರಯತ್ನದಲ್ಲಿದ್ದ ಹುಡುಗಿಗೆ ಇಂದು ರಾಮ್ ತನ್ನನ್ನು ಅವಾಯ್ಡ್ ಮಾಡಿದ್ದು ಕಂಡು ಮನಸ್ಸು ಅರಿಯದ ಕಸಿಬಿಸಿಯಲ್ಲಿ ಅವಳನ್ನು ಹಿಂಸಿಸಿತ್ತು. ಸಾತ್ವಿಕ್ನಂತೆಯೇ ತಾನು ರಾಮ್ನ ಹಚ್ಚಿಕೊಂಡು ಮುಂದೊಂದು ದಿನ ಅವನಿಂದ ದೂರ ಆಗುವ ಪರಿಸ್ಥಿತಿ ಬಂದು ಮತ್ತೆ ತಾನು ಹಳೆಯ ಹಚ್ಚು ಆಗುವ ಮುನ್ನ ಎಚ್ಚೆತ್ತುಕೊಂಡು ಅವನಿಂದ ದೂರ ಉಳಿಯಲಿ ಎಂಬ ಆಲೋಚನೆ ಸಹ ಅವಳ ಮನದಲ್ಲಿ ಸುಳಿದಾಡಿತು. ರಾಮ್ಗೆ ತಿಳಿಯದಂತೆ ತುಟಿ ಬಿಗಿದು ಮೌನವಾಗಿ ಕಣ್ಣೀರು ಹಾಕುತ್ತಿದ್ದ ಹುಡುಗಿಯ ಅಸಹಜ ಉಸಿರಾಟದಿಂದಲೇ ಆಕೆ ಅಳುತ್ತಿದ್ದಾಳೆ ಎಂದು ಅರಿತ ರಾಮ್ ಕೈಯಲ್ಲಿದ್ದ ಟವಲ್ ಪಕ್ಕಕ್ಕಿಟ್ಟು ಅವಳ ಮುಂದೆ ಬಂದು ಕುರಿತ. ಮುದ್ದು, ಪ್ಲೀಸ್ ಅಳಬೇಡಿ, ನನ್ನ ಇವತ್ತಿನ ಬಿಹೇವಿಯರ್ನಿಂದ ನಿಮಗೆ ಅಷ್ಟೊಂದು ಹರ್ಟ್ ಆಗಿದ್ರೆ ಒಂದೇ ಏಟು ಹಾಕಿಬಿಡಿ ಎಂದು ತನ್ನ ಕೈ ಹಿಡಿದು ಅವಳ ಕೆನ್ನೆಗೆ ಒಡೆಸಿಕೊಳ್ಳಲು ಮುಂದಾದಾಗ ಗಾಬರಿಯಿಂದ ಅಚ್ಚು, ರಾಮ್, ಇದೇನು ಮಾಡುತ್ತಿದ್ದೀರಾ ನೀವು, ಬಿಡಿ ನನ್ನ ಕೈಯನ್ನು ಎಂದು ಅವನ ಕೈಯಿಂದ ತನ್ನ ಕೈ ಕಿತ್ತುಕೊಂಡಳು. ಕಣ್ಣಿನಿಂದ ಉರುಳಿದ ಹನಿಯನ್ನು ಒರೆಸಿ, ನನಗೇನು ನಿಮ್ಮ ಮೇಲೆ ಸಿಟ್ಟಿಲ್ಲ, ಇವತ್ತು ಬೆಳಿಗ್ಗೆಯಿಂದ ಬಂಗಾರಿಯನ್ನು ಸುಧಾರಿಸೋದಕ್ಕೆ ತುಂಬ ಒದ್ದಾಡಿ ಸುಸ್ತಾಗ್ತಿದ್ದೀನಿ ರಾಮ್, ಅದಕ್ಕೆ ನಿಮ್ಮನ್ನು ಮಾತನಾಡಿಸದೆ ಮಲಗಿದ್ದು, ನೀವಷ್ಟಕ್ಕೆ ಏನೇನು ಯೋಚನೆ ಮಾಡಬೇಡಿ, ಮನಸ್ಸು ಹಾಳು ಮಾಡಿಕೊಳ್ಳುತ್ತಿದ್ದೀರಾ ಎಂದು ತನ್ನ ನಡೆಯನ್ನು ಸಮರ್ಥಿಸಿಕೊಂಡಳು. ಈಗಲೂ ಸಹ ತನ್ನ ಮುಖ ನೋಡುವ ಕೃಪೆ ತೋರದೆ ಹೋಗಿದ್ದನ್ನು ಕಂಡು ಹತಾಶೆಯ ನಿಟ್ಟೆಸರು ಬಿಟ್ಟ ರಾಮ್ ಅವಳ ಮಗವನ್ನು ತನ್ನ 2 ಕೈಗಳ ಬೊಗಸೆಯಲ್ಲಿ ಹಿಡಿದು, ಅಷ್ಟೇನಾ, ಮತ್ತೇನಲ್ವಾ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ ಮತ್ತೆ ಅವಳ ಕಣ್ಣುಗಳು ತುಂಬಿ ಹರಿದವು. ಒಡನೆ ಅವನ ಕೈಗಳನ್ನು ದೂರ ಸರಿಸಿ
ಅವನನ್ನು ಗಟ್ಟಿಯಾಗಿ ಅಪ್ಪಿದ ಅಚ್ಚು ಜೋರಾಗಿ ಬಿಕ್ಕಳಿಸಲು ಶುರು ಮಾಡಿದಳು. ಜ್ವರ ಬಂದು ಸುಸ್ತಾಗಿದ್ದ ಮಗುವನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದಾಗ ಮಗುವಿನ ಕೈಗೆ IV ಕ್ಯಾನೋಲ ಹಾಕಲು ಡಾಕ್ಟರ್ ಜೊತೆ ಅಲ್ಲಿನ ಸ್ಟಾಫ್ ಸಹ ತುಂಬ ಕಷ್ಟಪಡುವಂತಾಗಿತ್ತು. ಅಷ್ಟು ಹೆದರಿ ರಚ್ಚೆ ಮಾಡಿದ ಆರು. ಕಡೆಗೆ ಅಚ್ಚು ಅವನನ್ನು ಗಟ್ಟಿಯಾಗಿ ಅಪ್ಪಿದಾಗ ಅಂಕಿತ್ ಅವನ ಕೈಯನ್ನು ಬಿಗಿಯಾಗಿ ಹಿಡಿದು IV ಕ್ಯಾನೋಲ ಹಾಕಿಸಿದ್ರು. ತನ್ನ ಕೈಗೆ ಇಂಜೆಕ್ಷನ್ ಚುಚ್ಚಿದ ನೋವಿಗೆ ಇನ್ನಷ್ಟು ಹತ್ತು ಬಿಟ್ಟಿದ್ದ ಆರವ್ ಈ ಹಿಂದೆ ಯಾವುದೇ ಮಕ್ಕಳನ್ನು ಇಂಥ ಪರಿಸ್ಥಿತಿಯಲ್ಲಿ ಸಂಭಾಳಿಸದ ಅಚ್ಚುಗೆ ಮಗು ಉಸಿರು ಕಟ್ಟಿಕೊಂಡು ಅಳುವಾಗ ಕೈಕಾಲು ಆಡದೆ ತಾನು ಸಹ ಹತ್ತು ಬಿಟ್ಟಿದ್ದಳು. ತನ್ನವಳ ಕಣ್ಣೀರು ಅವನನ್ನು ಇನ್ನಷ್ಟು ಪಶ್ಚಾತ್ತಾಪದಲ್ಲಿ ಬೇಯುವಂತೆ ಮಾಡಿತು. ಮುದ್ದು ಪ್ಲೀಸ್, ಅಳೋದು ನಿಲ್ಲಿಸಿ. ಬಂಗಾರಿ ಈಗ ತಾನೇ ಮಲಗಿದಾನೆ ಅಲ್ವಾ, ನೀವು ಈ ರೀತಿ ಅಳುತ್ತಿದ್ದರೆ ಅವನು ಎಚ್ಚರ ಆಗಿ ಬಿಡುತ್ತಾನೆ ಎಂದು ಮೃದು ದನಿಯಲ್ಲಿ ಮನವಿ ಮಾಡಿದವನ ಎದೆಗೆ ಮುನಿಸು. ಸಿಟ್ಟಿನಲ್ಲಿ ದಬದಬನೆ ಗುದ್ದಿದಳು ಅಚ್ಚು. ಮಾಡುವುದೆಲ್ಲ ಮಾಡಿ ಈಗ ಸಾರಿ ಕೇಳಿ ಸಮಾಧಾನ ಮಾಡಿದರೆ ಸರಿ ಹೋಗುತ್ತಾ? ಹಾಗೇನಾದರೂ ಇದ್ದರೆ ಹೇಳಿ, ನಾನು ಸಹ ನನ್ನ ಪಾಡಿಗೆ ನಮ್ಮನೆಗೆ ಹೊರಟು ಹೋಗ್ತೇನೆ. ಆಗ ನನ್ನಿಂದ ನಿಮಗೇನಾದರೂ ನೋವಾದರೆ ನಾನು ಒಂದು ಸಾರಿ ಕೇಳ್ತೇನೆ ಎಂದು ಜೋರು ಮಾಡಿದ ಹುಡುಗಿಯ ದನಿ ಇನ್ನೂ ತಡವರಿಸುತ್ತಲೇ ಇತ್ತು. ಮುದ್ದು, ಗೊತ್ತಿಲ್ಲದೆ ನನ್ನ ಕಡೆಯಿಂದ ಆದ ತಪ್ಪಿಗೆಲ್ಲ ಯಾಕೆ ಇವಾಗ ನನ್ನ ಬಿಟ್ಟು ಹೋಗುವ ಮಾತು ಎಂದವನ ದನಿಯಲ್ಲಿ ಅಸಮಾಧಾನವಿತ್ತು. ಅವನ ಕಣ್ಣಲ್ಲಿ ಕಣ್ಣಿಟ್ಟ ಅಚ್ಚು. ಹಾಸ್ಪಿಟಲ್ ವಿಷಯ ಬಿಡೋಣ, ಮನೆಯಲ್ಲಿ ನನ್ನ ಮುಂದೆ ನಿಮ್ಮ ಅತ್ತೆ ಮಗಳನ್ನು ಹಗ್ ಮಾಡಿದ್ದೀರಲ್ಲ, ಅದರ ಬಗ್ಗೆ ಮಾತಾಡೋಣ. ನನ್ನ ಕಣ್ಣು ಮುಂದೆ ಬೇರೊಂದು ಹೆಣ್ಣನ್ನು ಅಷ್ಟೊಂದು ಟೈಟಾಗಿ ಹಗ್ ಮಾಡಿ ನಿಂತಿದ್ದೀರಲ್ಲ, ಎಷ್ಟು ಧೈರ್ಯ ನಿಮಗೆ? ನೋಡಿರಾಮ್, ಅವಳು ನಿಮ್ಮ ಅತ್ತೆ ಮಗಳೇ ಇರ್ಬೋದು. ಇದಕ್ಕೂ ಮುಂಚೆ ನಿಮ್ಮ ಜೀವನದಲ್ಲಿ ಮತ್ತೊಂದು ಹೆಣ್ಣು ಬಂದು ಹೋಗಿರ್ಬೋದು. ನನಗೆ ಅದು ಯಾವುದು ಬೇಡ. ನಾನು ಅದರ ಬಗ್ಗೆ ಏನು ನಿಮ್ಮನ್ನು ಪ್ರಶ್ನೆ ಮಾಡುತ್ತಿಲ್ಲ, ಮುಂದೆ ಸಹ ಮಾಡೋದಿಲ್ಲ. ಅದರ ಪ್ರೆಸೆಂಟ್ ನಾನು ನಿಮ್ಮ ಜೀವನದಲ್ಲಿ ಇದ್ದೇನೆ. ಸೊ ಈ ತಾರಕ್ ರಾಮ್ ನನಗೆ ಮಾತ್ರ ಸ್ವಂತ. ಅವರು ಈ ರೀತಿಯಲ್ಲ, ಮತ್ತೊಂದು ಹುಡುಗಿಯ ಜೊತೆ ಕ್ಲೋಸ್ ಆಗಿರೋದನ್ನು ನನ್ನಿಂದ ಸಹಿಸಿಕೊಳ್ಳುವುದಕ್ಕೆ ಆಗೋದಿಲ್ಲ. ಏನಪ್ಪ ಇವಳು ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊಂದು ಅತಿಯಾಗಿ ಆಡುತ್ತಿದ್ದಾಳೆ ಅನಿಸಿದರೆ ಅದನ್ನು ನೇರವಾಗಿ ಹೇಳಿಬಿಡಿ. ನನ್ನ ಕಡೆಯಿಂದ ಮತ್ತೆ ಕಿರಿಕಿರಿ ಆಗುವುದಕ್ಕೆ ಅವಕಾಶ ಇಲ್ಲದಿರುವ ರೀತಿ ನಾನು ನಿಮ್ಮಿಂದ ದೂರ ಹೊರಟು ಬಿಡುತ್ತೇನೆ. ನನಗೆ ಪ್ರೀತಿಸಿದವರನ್ನು ಕಳೆದುಕೊಂಡು ಬದುಕಿ ರೂಢಿ ಇದೆ ಎಂದವಳ ದನಿ ಆರ್ದ್ರವಾಯಿತು. ಅವನನ್ನು ಮತ್ತಷ್ಟು ಹಚ್ಚಿಕೊಂಡು ಅವನ ಪರಿಪೂರ್ಣ ಒಲವಿನಲ್ಲಿ ಮಿಂದೆದ್ದ ಬಳಿಕ ಅವನಿಂದ ದೂರ ಆಗುವ ಪರಿಸ್ಥಿತಿಗೆ ಅನುವು ಮಾಡಿಕೊಡುವುದು ಬೇಡ ಎಂಬ ಇರಾದೆಯಿಂದ ಅವಳು ಹಾಗೆ ಹೇಳಿದ್ದಳು. ಇಷ್ಟು ಹೊತ್ತು ಮಡದಿ ಹೇಳಿದ್ದನ್ನೆಲ್ಲ ತಾಳ್ಮೆಯಿಂದ ಕೇಳಿಸಿಕೊಂಡ ರಾಮ್. ಮಿಸೆಸ್ ರಾಮ್, ಫಸ್ಟ್ ನನಗೆ ಒಂದು ವಿಷಯ ಕ್ಲಾರಿಟಿ ಕೊಡಿ. ನಿಜಾನಾ ನೀವು ನನ್ನ ಮೇಲೆ ಆರೋಪ ಮಾಡುತ್ತಿರುವ ಹಾಗೆ ನಾನು ವರ್ಷಗಳನ್ನು ನಿಮ್ಮ ಮುಂದೆ ಟೈಟಾಗಿ ಹಗ್ ಮಾಡಿದ್ದು ಎಂದು ಉಬ್ಬೇರಿಸಿ ಪ್ರಶ್ನೆ ಮಾಡಿದರೆ ಅಚ್ಚು ತಬ್ಬಿಬ್ಬಾದಳು. ಅವನಿಂದ ನೋಟ ತಪ್ಪಿಸುತ್ತಾ, ನೀವು ಮಾಡದಿದ್ರು ವರ್ಷ ನಿಮ್ಮನ್ನು ಟೈಟಾಗಿ ಹಗ್ ಮಾಡಿದವಳು ಅಲ್ವಾ ಎಂದು ಸಣ್ಣ ದನಿಯಲ್ಲಿ ರಾಗ ಹಾಕಿದ ತನ್ನವಳ ಮೇಲೆ ರಾಮ್ಗೆ ಮುದ್ದೆನಿಸಿತು. ಆ ಹುಡುಗಿ ತನ್ನನ್ನು ಹಗ್ ಮಾಡಿದಳು ಎಂದು ಇಷ್ಟೊಂದು ಹುರಿದುಕೊಂಡು ಮೂತಿ ಕೆಂಪಾಗುವಷ್ಟು ಸಿಟ್ಟಾಗಿದ್ದಾಳೆ ಅಂದರೆ ಅವಳು ತನ್ನ ಮೇಲೆ ಬೆಳೆಸಿಕೊಂಡಿರುವ ಪೊಸೆಸಿವ್ನೆಸ್ ಎಷ್ಟರ ಮಟ್ಟಿಗಿದೆ ಎಂದು ಅವನಿಗೆ ತಿಳಿಯಿತು. ತನ್ನ ಮುಂದಿದ್ದ ಹುಡುಗಿ ನಿಜಕ್ಕೂ ತಾನು ಮೊದಲ ಸಲ ಅವರ ಮನೆಗೆ ತಮ್ಮ ಮದುವೆಯ ಬಗ್ಗೆ ಮಾತನಾಡಲು ಹೋದ ಅಚ್ಚರಿಯೇನ ಎನ್ನುವ ಅನುಮಾನ ಅವನಿಗೆ ಬರುತ್ತಿತ್ತು. ಅಷ್ಟು ಬದಲಾಗಿ ಬಿಟ್ಟಿದ್ದಳು ಆಕೆ ರಾಮ್ ವಿಷಯದಲ್ಲಿ. ಅವನು ತನ್ನನ್ನು ನೋಡುತ್ತಾ ನಸುನಗುತ್ತಿರುವುದನ್ನು ಕಂಡು, ಯಾಕೆ ಇವಾಗ ನೀವು ನನ್ನ ಮುಖ ನೋಡಿ ನಗುತ್ತಿರುವುದು ಎಂದು ಮುನಿಸು ಕಿರಿಕಿರಿಯಿಂದ ಪ್ರಶ್ನೆ ಮಾಡಿದಾಗ ಅವಳ ಹಣೆಗೆ ಪ್ರೀತಿಯಿಂದ ಕಿಸ್ ಮಾಡಿದ ರಾಮ್. ಮುದ್ದು, ನಿಮ್ಮನ್ನು ಅಷ್ಟು ಸುಲಭವಾಗಿ ಕಳೆದುಕೊಳ್ಳುವ ಆಗಿದ್ದರೆ ನಾನು ಇಷ್ಟೆಲ್ಲ ಸರ್ಕಸ್ ಮಾಡಿ ಮದುವೆ ಆಗುವ ಅಗತ್ಯವೇ ಇರಲಿಲ್ಲ. ಮತ್ತು ಇನ್ನೊಂದು ವಿಷಯ, ಈ ರೀತಿ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡಿಕೊಂಡು ಸಿಟ್ಟಾಗುವ ಸ್ಪೆಷಲ್ ಅಧಿಕಾರ ಇರುವುದು ಹೆಂಡತಿಗೆ ಮಾತ್ರವೇ. ಸೊ ಇದರಲ್ಲಿ ಕಿರಿಕಿರಿ ತಲೆನೋವಿನ ಮಾತು ಎಲ್ಲಿ ಬಂತು ಎಂದು ಉಬ್ಬೇರಿಸಿ ಕೇಳಿದ ರೀತಿಗೆ ಹುಡುಗಿಯ ಮುನಿಸೆಲ್ಲ ಹಾರಿಹೋಯಿತು. ಆದರೂ ತನ್ನ ಬಿಗುಮಾನ ಸೋಗು ಬಿಡದ ಹುಡುಗಿ, ನಾನು ನಿಮಗೆ ಅವತ್ತು ಹೋಟೆಲ್ನಲ್ಲಿ ನಿಮ್ಮ ಫ್ರೆಂಡ್ ನಿಮ್ಮನ್ನು ಹಗ್ ಮಾಡಿದಾಗಲೇ ವಾರ್ನ್ ಮಾಡಿದ್ದೆ ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಅಂತ, ಬಟ್ ನೀವು ಅದನ್ನು ಮರೆತವರ ಹಾಗೆ ಎನ್ನುತ್ತಿದ್ದವಳ ತುಟಿಯ ಮೇಲೆ ತೋರು ಬೆರಳಿಟ್ಟು ಅವಳ ಮಾತುಗಳನ್ನು ಅರ್ಧಕ್ಕೆ ತಡೆದ ರಾಮ್. ರೀ, ನಾನು ಹುಡುಗಿಯರ ವಿಷಯದಲ್ಲಿ ಕೃಷ್ಣ ಅಲ್ಲ, ನನ್ನ ಹೆಸರಿಗೆ ತಕ್ಕಂತೆ ರಾಮ ಇದ್ದೀನಿ. ಸೊ ಮತ್ತೆ ನೀವು ಈ ವಿಷಯದಲ್ಲಿ ಸಣ್ಣ ಅನುಮಾನ ಪಡೋದು ಬೇಡ. ಆ ವರ್ಷಗೆ ಸೋದರತ್ತೆ ಮಗಳು ಎನ್ನುವ ಸಲಿಗೆ ಕೊಟ್ಟಿದ್ದೀನಿ ಅಷ್ಟೇ, ಅದಕ್ಕೂ ಮೀರಿ ಮತ್ತೇನೂ ಅಲ್ಲ. ಈ ತಾರಕ್ ರಾಮ್ ಲೈಫ್ನಲ್ಲಿ ಅಚ್ಚುಗೆ ಮಾತ್ರ ಎಂಟ್ರಿ ಕೊಟ್ಟಿರೋದು ನಾನು ಎಂದವನು ಟೀಪೈ ಮೇಲಿಟ್ಟಿದ್ದ ಹಾಲಿನ ಲೋಟ ತೋರಿಸಲು ಹೋದರೆ, ನಾನೇನು ನಿಮ್ಮ ಲೈಫಿಗೆ ಫಸ್ಟ್ ಎಂಟ್ರಿ ಆದ ಹೆಣ್ಣಲ್ಲ ಎಂದು ಅವನಿಗೆ ಕೇಳಿಸದಂತೆ ಅಸಮಾಧಾನದಿಂದ ಗೊಣಗಿದಳು. ಮಡದಿಯ ಕೈಗೆ ಹಾಲಿನ ಲೋಟ ತಂದು ಕೊಟ್ಟ ರಾಮ್.
ಕುಡೀರಿ ಎಂದು ಕಣ್ಣಿನಲ್ಲೇ ಸನ್ನೆ ಮಾಡಿದಾಗ ಯಾವುದೇ ಚಕಾರ ಎತ್ತದೆ ಹಾಲಿನ ಲೋಟ ಖಾಲಿ ಮಾಡಿದಳು. ನಾನು ಹೇಳಿದ್ದು ನೆನಪಿರಲಿ, ಬೆಳಿಗ್ಗೆ ನಡೆದಿದ್ದು ಮತ್ತೆ ರಿಪೀಟ್ ಆದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಗಂಭೀರವಾಗಿ ಎಚ್ಚರಿಸಿ ಮಗನನ್ನು ಬಳಸಿ ಕಣ್ಣು ಮುಚ್ಚಿದರೆ ಮೆಲ್ಲಗೆ ಮಗುವನ್ನು ಪಕ್ಕಕ್ಕೆ ಸರಿಸಿ ತನ್ನ ಪಕ್ಕದಲ್ಲಿ ಅಡ್ಡಾದ ತನ್ನವನನ್ನು ಕಂಡು ಅಚ್ಚರಿಯಿಂದ ಕಣ್ಣರಳಿಸಿದ ಅಚ್ಚು. ರಾಮ್, ಇದೇನು ಮಾಡ್ತಿದ್ದೀರಾ? ಅವನಿಗೆ ಇನ್ನೂ ಜ್ವರ ವಾಸಿಯಾಗಿಲ್ಲ, ಅವನು ನಮ್ಮ ಮಧ್ಯದಲ್ಲೇ ಇರಲಿ ಎಂದಳು. ಮತ್ತೆ ಜ್ವರ ಬಂದಾಗ ನಾವಿಬ್ಬರು ಯಾರಾದರೂ ಒಬ್ಬರು ಗಮನಿಸಿಕೊಳ್ಬಹುದು ಎಂಬ ಇರಾದೆ ಅವಳದಾಗಿತ್ತು. ಬಟ್ ಬೆಳಗ್ಗೆಯಿಂದ ತನ್ನ ಕಂದನನ್ನು ನೋಡಿಕೊಳ್ಳಲು ಹೆಣಗಾಡಿದ ಮಡದಿ ರಾತ್ರಿಯೂ ನಿದ್ರೆಗೆಡುವುದು ಅವನಿಗೆ ಬೇಡವಾಗಿತ್ತು. ಅವಳು ಹೇಳುತ್ತಿದ್ದರೂ ತನಗಲ್ಲ ಎನ್ನುವಂತೆ 3 ಜನಕ್ಕೂ ಸರಿಯಾಗಿ ಬ್ಲ್ಯಾಂಕೆಟ್ ಒದ್ದ ರಾಮ್. ತನ್ನ ತೋಳು ಚಾಚಿದಾಗ ತನ್ನ ಜಾಗವನ್ನು ಆಕ್ರಮಿಸಿಕೊಂಡ ಹೆಣ್ಣು ಲಯಬದ್ಧವಾಗಿ ಹೊಡೆದುಕೊಳ್ಳುತ್ತಿದ್ದ ಅವನ ಎದೆ ಬಡಿತ ಆಲಿಸುತ್ತಾ ಕಣ್ಣು ಮುಚ್ಚಿದಾಗ ಥ್ಯಾಂಕ್ಸ್ ಮುದ್ದು ಎಂದನು ಕೃತಜ್ಞತೆಯ ಭಾವದಲ್ಲಿ. ಆರ ವಿಷಯದಲ್ಲಿ ಅವಳು ನುಡಿದಂತೆ ನಡೆಯುತ್ತಿದ್ದಾಳಲ್ಲ ಎಂಬ ಸಮಾಧಾನ ಅವನಿಗೆ. ಅವನು ಯಾವ ಕಾರಣಕ್ಕೆ ಥ್ಯಾಂಕ್ಸ್ ಹೇಳಿದ ಎಂದು ತಿಳಿಯದೆ ಈ ರೀತಿ ಲೇಟ್ ನೈಟ್ ಜಗಳ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದ್ನಾ ಎಂದಳು ಮುಚ್ಚಿದ ಕಣ್ಣುಗಳನ್ನು ತೆರೆಯದೆ. ನಾನು ಇಲ್ಲದಿದ್ದರೂ ಆರವನ್ನ ಸಂಭಾಳಿಸಿದ್ದಕ್ಕೆ ಎಂದ. ಅವು ನನಗೂ ಮಗ ಎನ್ನುವ ವಿಷಯ ಮರೆತಿದ್ದೀರಾ ಅನಿಸುತ್ತೆ ಎಂದವಳ ದನಿಯಲ್ಲಿದ್ದ ಅಸಮಾಧಾನವನ್ನು ಬಹು ಬೇಗನೆ ಗ್ರಹಿಸಿದ ರಾಮ್. ನೀವು ಅವನ ತಾಯಿ ಅಲ್ಲ ಎಂದರೆ ಪಾಪ ಸುತ್ತಿಕೊಳ್ಳುತ್ತೆ ನನಗೆ ಎಂದ. ಮುದ್ದು ನಿಜವಾಗಿಯೂ ಹಸಿವಿಲ್ವಾ ಎಂದು ಅಕ್ಕರೆಯಿಂದ ಕೇಳಿದ. ಮಲಗಿ ಈಗ ಎಂದಳು. ಅವಳ ಕಡೆ ತಿರುಗಿದ ರಾಮ್. ನನ್ನ ಮೇಲೆ ಯಾವಾಗನಿಂದ ನೀವಿಷ್ಟೊಂದು ಪೊಸೆಸಿವ್ನೆಸ್ ಬೆಳೆಸಿಕೊಂಡ್ರಿ ಎಂದು ಅವಳ ಮೊಗದಿಟ್ಟಿಸುತ್ತಾ ಕೇಳಿದಾಗ ಗಾಬರಿಯಲ್ಲಿ ಕಣ್ಣು ಬಿಟ್ಟ ಅಚ್ಚು. ಏನು ಹೇಳ್ತಾ ಇದ್ದೀರಾ ಎಂದು ತೊದಲಿದರೆ ಏನಿಲ್ಲ ಮಲಗಿ ಗುಡ್ ನೈಟ್ ಎಂದು ಕಿರುನಕ್ಕು ಕಣ್ಣು ಮುಚ್ಚಿದ. ಸಮಾಧಾನದ ನಿಟ್ಟುಸಿರು ಬಿಟ್ಟ ಅಚ್ಚುಗೆ ತಾನು ಯಾವಾಗ ಅವನ ಮೇಲೆ ಇಷ್ಟೊಂದು ಪೊಸೆಸಿವ್ನೆಸ್ ಬೆಳೆಸಿಕೊಂಡೆ ಎಂಬ ಚಿಂತೆ ಕಾಡದೇ ಇರಲಿಲ್ಲ. ಕಥೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.